ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ತುಂಬ ಆರಾಮಾಗಿದ್ದೀನಿ. ನೀವು ನನ್ನ ಆಗುಂಬೆ ವ್ಲಾಗ್ಸ್ ನೋಡಿದ್ದೀರಾ ಅಂದ್ಕೊಳ್ತೀನಿ ಈ ವ್ಲಾಗ್ಗೆ ಬರೋದಕ್ಕಿಂತ ಮುಂಚೆ, ಬಿಕಾಸ್ ದರ್ ವಾಸ್ ಅ ಸ್ಪೆಷಲ್ ಹೆರಿಟೇಜ್ ರೆಸಾರ್ಟ್ ವಿಚ್ ವಿ ಟಾಕ್ಡ್ ಅಬೌಟ್. ಇವಾಗ ಇನ್ನೊಂದು ವಿಶೇಷವಾದ ರೆಸಾರ್ಟ್ ಹೋಗ್ತಿದ್ದೀವಿ ಉಡುಪಿಲಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿದೆ, ಎಷ್ಟೆಲ್ಲ ಮಜಾ ಮಾಡಿದ್ವಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಪಾರ್ಕ್ ಮಾಡಿ ಚೆಕ್ ಇನ್ ಮಾಡಿ ಬರೋಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಡಿ ಚೆನ್ನಾಗಿದೆ, ಹಸಿರು ತಣ್ಣಗಿದೆ ಈ ಬಿಸಿಲಿಗೆ. ಹ್ಯಾಪಿ. ನಾವು ಇವಾಗ ಒಂದು ವಿಶೇಷವಾದ ಪ್ರೈವೇಟ್ ಬೀಚ್ ರೆಸಾರ್ಟಿಗೆ ಬಂದಿದ್ದೀವಿ ಉಡುಪಿಲಿ. ಇದವರ ಆಫೀಸ್ ಏರಿಯಾ. ಇಲ್ಲಿಂದ ಸ್ವಲ್ಪ ಹೊತ್ತು ಆದಮೇಲೆ ನಾವು ಚೆಕ್ ಇನ್ ಮಾಡಬೇಕಾಗತ್ತೆ, ಬಿಕಾಸ್ ವಿ ಹ್ಯಾವ್ ರೀಚ್ಡ್ ವೆರಿ ಅರ್ಲಿ. ಇಲ್ಲಿನ ಸ್ಟಾಫ್ ಎಲ್ಲ ಮಾತಾಡ್ಸೋದು ಫೀಲ್ಸ್ ವೆರಿ ವಾರ್ಮ್. ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರಲ್ಲಿ. ಆ್ಯಂಡ್ ವೆಲ್ಕಮ್ ಜ್ಯೂಸ್ ಕೊಟ್ಟಿದ್ರು, ಕುಡ್ದು ರಿಲ್ಯಾಕ್ಸ್ ಮಾಡ್ತಿದ್ವಿ. ಆ್ಯಂಡ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಎಲ್ಲೆಲ್ಲಿ ಏನೇನಿದೆ ಆ್ಯಂಡ್ ವೈಫೈ ಪಾಸ್ವರ್ಡ್ ಏನು ಎಲ್ಲ ಹೇಳ್ತಿದ್ದಾರೆ. ನಾವು ಊಟದ ಟೈಮಿಗೆ ಬಂದಿರೋದ್ರಿಂದ ಡೈರೆಕ್ಟಾಗಿ ಇಲ್ಲೇ ಹಾಲಿಗೆ ಬಂದಿದ್ದೀವಿ, ಡೈನಿಂಗ್ ಹಾಲ್ಗೆ. ಇದೂ ತುಂಬ ವಿಶೇಷವಾಗೇ ಇದೆ. ಅವಳು ಬರೀ ಸೌತೆಕಾಯಿ ಹೆಕ್ಕದ ಬಿಡೋ ಹಾಕೊಳ್ಳಿ. ಊಟದಲ್ಲಿ ಕೂಡ ಹಲವಾರು ವೆರೈಟೀಸ್ ಇದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ದೇ ಹ್ಯಾವ್ ಗಿವನ್ ಅ ಬ್ಲೆಂಡ್ ಆಫ್ ಎವ್ರಿಥಿಂಗ್. ಆ್ಯಂಡ್ ನಾವಿಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಮಾಡಿದ್ದೀವಿ. ಲೈಕ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್ ಹಾಗೂ ನೈಟ್ ಡಿನ್ನರ್, ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಫಸ್ಟ್ ಇಂಪ್ರೆಷನ್ ಇಸ್ ಗುಡ್ ಅಲ್ಲೇನಾ? ಸೂರಿ ಸೆಲೆಕ್ಷನ್ ಚೆನ್ನಾಗಿಲ್ಲ ಜಾಸ್ತಿ. ಕಂಪ್ಲೀಟ್ ಲೈಕ್ ಕೈಂಡ್ ಆಫ್ ಸಾತ್ವಿಕ ನಾನ್ ವೆಜಿಟೇರಿಯನ್. ಹೌದು. ಪ್ಯೂರ್ ವೆಜ್. ನಾವು ಈಗ ಊಟ ಮಾಡಿ ಚೆಕ್ಡ್ ಇನ್ ಟು ರೂಮ್ ಟೆಂಟ್ ನಂಬರ್ 7. ಬಹಳಷ್ಟು ವೆರೈಟೀಸ್ ಆಫ್ ಸ್ಟೇ ಅವೈಲೇಬಲ್ ಇದೆ. ನಾವು ಚೂಸ್ ಮಾಡಿರೋದು ಟೆಂಟ್. ಲೆಟ್ ಮಿ ಶೋ ಯು ಹೌ ಇಟ್ ಇಸ್. ಇಂಡಿಪೆಂಡೆಂಟ್ ಕಾಟೇಜ್ಗಳು ಹಾಗೂ ಮುಂದ್ಗಡೆ ಈ ಥರ ಗಾರ್ಡನ್. ಇಟ್ಸ್ ಅ ವೆರಿ ನೈಸ್ ಎನ್ವೈರನ್ಮೆಂಟ್. ಸೀಟಿಂಗ್ ಏರಿಯಾ ಇದೆ ಹೊರಗಡೆ. ಆ್ಯಕ್ಚುಲಿ ಆಸ್ ಆಫ್ ನಾವು ತಣ್ಣಗೆ ಗಾಳಿ ಬರ್ತಿದೆ. ಮಧ್ಯಾಹ್ನ 2 o'clock ಆಗಿದೆ. ಬೀಚ್ ವೇವ್ಸ್ ಸದ್ದು ಕೇಳಿಸ್ತಿದೆ. ಅದ್ರ ಹತ್ರ ಹೋಗಿ ಬಂದ್ವಿ. ಚೆನ್ನಾಗಂತ ಅನ್ನಿಸ್ತು. ಪುಟ್ಟ ಜೋಕಾಲಿಗಳಿದೆ, ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಇದೆ. ಸೊ ಚೆರಿ ಇಸ್ ಆಲ್ಸೋ ಹ್ಯಾಪಿ ಅಲ್ಲೇನೆ? Yes. Yeah. So let's get in. It's a tent basically. I got a bed for me on the So ground. completely ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ಟೆಂಟಲ್ಲಿ ಯಾವತ್ತು ಚೆರಿನ ಇರಿಸ್ಕೊಂಡಿರ್ತಿರ್ಲಿಲ್ಲ. ಚೆರಿ ವಿಲ್ ಸ್ಲೀಪ್ ದೇರ್ ಅಲ್ಲಮ್ಮ? ಆ್ಯಂಡ್ ಚಾಮು ಕ್ಲೋಸ್ ದ ಡೋರ್, ಮಂಕೀಸ್ ವಿಲ್ ಕಮ್. ವಾಶ್ರೂಮ್ ಇಲ್ಲಿದೆ. ಇಟ್ಸ್ ಅ ವಾಸ್ಟ್ ವಾಶ್ರೂಮ್. ಬಟ್ ನಂಗೆ ಅದು ಸ್ವಲ್ಪ ಸರಿ ಅಂತ ಅನ್ನಿಸ್ಲಿಲ್ಲ. ಅಲ್ಲಿಗೊಂದು ಗೋಡೆ ಕೊಟ್ಬಿಟ್ಟಿದ್ರೆ ಆಗೋಗಿರ್ತಿತ್ತು. ಆ್ಯಂಡ್ ಇಲ್ಲೂ ಅದೇ ಥರ ಒಂದು ಓಪನಿಂಗ್ ಇದೆ. ಕಂಫರ್ಟಬಲ್ ಅನ್ಸಲ್ಲ ಆ್ಯಂಡ್ ಸೆಕ್ಯೂರ್ ಕೂಡ ಅನ್ಸೋದಿಲ್ಲ ಅಲ್ವಾ? ಬಟ್ ಓಕೆ, ಸುಮಾರು ರೇಂಜ್ಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದರ್ಸ್ ಅ ವಾರ್ಡ್ರೋಬ್. ಬಾ ಬಾಕ್ಲಕ್ಕೆ ಒಳಗೆ ಬಾ. ವೈಫೈ ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ಏನು ಕಾಣಿಸ್ತಿಲ್ಲ ಆ್ಯಕ್ಚುಲಿ. ವೈಫೈ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ಊಟ ಅಂತೂ ಆಸಮ್. ಲೆಟ್ಸ್ ಗೋ. ಈಗ ಸೂರಿ ಲಗೇಜ್ ತರ್ತಾರೆ. ಲೆಟ್ಸ್ ಗೋ ಗೆಟ್ ದ ಲಗೇಜ್.
ಈಗ ಸಮರ್ ಅನ್ನಿಸ್ತದೆ ಒಳ್ಳೆ. ಈಗ ಒಂದು ಪುಟ್ಟ ವಾಯು ವಿಹಾರಕ್ಕೆ ಹೋಗ್ತಾ ಇದ್ವಿ. ತುಂಬ ದೊಡ್ಡದಿದೆ ರೆಸಾರ್ಟ್. ಸೊ ಯಾವ ಥರ ಇದೆ, ಹೆಂಗಿದೆ, ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದೇರ್ ಸ್ಟೇ, ಮಡ್ ಹೌಸ್ ಅಂತ ಹೇಳಿ. ವೆರೈಟೀಸ್ ಇದೆ ಅನ್ನಲ್ಲ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಓ ಪೀಕಾಕ್. ಓಕೆ, ತಣ್ಣಗಿದೆ ಒಳಗಡೆ. ಅಗೇನ್ ವಾಶ್ರೂಮ್. ವಾವ್, ನೈಸ್. ಎಲ್ಲರಿಗೂ ಸೇಮ್ ಕಾನ್ಸೆಪ್ಟ್ ಇದ್ದಂಗಿದೆ. ಈ ಥರ ಯೂನೀಕ್ ಸ್ಟೇಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಖುಷಿ ಅನ್ಸುತ್ತೆ. ಪೀಕಾಕ್ ಇಲ್ಲೇ ಪಕ್ಕದಲ್ಲಿತ್ತು. A few moments later. ವಿ ಆರ್ ಹೆಡ್ಡಿಂಗ್ ಟು ಬೀಚ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ, ಸನ್ಸೆಟ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಜೋಕಾಲಿ ಮೇಲೆ ಕೂತಿದ್ದಾರೆ. ತಡಿ, ನನಗೆ ಇಳಿಲಿಕ್ಕಾಗಲಿಲ್ಲ ಬೀಚ್ಗೆ, ಬಿಕಾಸ್ ಐ ಗಾಟ್ ಮೈ ಪೀರಿಯಡ್ಸ್ ಆನ್ ದಟ್ ಟೈಮ್. ಅದಕ್ಕೋಸ್ಕರ ಅಪ್ಪ ಮಗಳು ಇಬ್ಬರೇ ಹೋಗಿ ಫುಲ್ ಮಜಾ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಬೀಚ್ ಬಂದು ಸೋಮೇಶ್ವರ ಬೀಚ್. ತುಂಬ ಸೆಕ್ಲೂಡೆಡ್ ಆಗಿದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಕಾಣಲ್ಲ, ರೆಸಾರ್ಟ್ ಅವರು ಮಾತ್ರ. ಆ್ಯಂಡ್ ಈ ರೋನಲ್ಲಿ ಅಷ್ಟಾಗಿ ರೆಸಾರ್ಟ್ಸೇ ಇಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅಪ್ ಟು ಅಸ್ ಓನ್ಲಿ. ಸರಿ, ಫುಲ್ ಮಜಾ ಮಾಡಿ. Coffee, Bonvita for Charishma. Bonvita. ನನಗೆ ಇಲ್ಲಿ ಬಹಳ ಇಷ್ಟ ಆಗಿತ್ತು. ಸ್ವಿಂಗ್ ಮೇಲೆ ಕುತ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಕೂಲ್ ಬ್ರೀಸ್. ಡೂಯಿಂಗ್ ನಥಿಂಗ್ ಈಸ್ ಆಲ್ವೇಸ್ ಡೂಯಿಂಗ್ ಸಮಥಿಂಗ್ ಅಂತ ಅನಿಸುತ್ತೆ. ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. The next day. ವಾಟ್ ಅ ಸ್ಲೀಪ್. ತುಂಬ ಚೆನ್ನಾಗಂತ ಅನ್ನಿಸ್ತು. ಆ್ಯಂಡ್ ಬೆಳಗ್ಗೆ ಯೂಶ್ವಲಾಗಿ ನನಗೆ ಬೇಗ ಎಚ್ಚರ ಆಗಿಬಿಡುತ್ತೆ. ಹಾಗೆ ವಾಕ್ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ, ಮಾರ್ನಿಂಗ್ ವಾಕ್ ಹೋದಾಗ ಸ್ಟಿಕ್ಸ್ ಇಟ್ಕೊಂಡೋಗಿ, ಬಿಕಾಸ್ ತುಂಬ ಡಾಗಿಗಳಿದೆ ಅಂತ. ಆ್ಯಂಡ್ ಯು ನೆವರ್ ನೋ ಹೌ ದೇ ರಿಯಾಕ್ಟ್. ಅದಕ್ಕೋಸ್ಕರ ಈಗ ಒಂದು ಕೋಲ್ ಇಟ್ಕೊಂಡು ಒಂದು ರೌಂಡ್ ವಾಕ್ ಹೋಗಿ ಬರ್ತೀನಿ. ಏನೋ ಬಿದ್ದಿದೆ. ಏನೋ ಪ್ರಾಣಿ, ಐ ಡೋಂಟ್ ನೋ ವಾಟ್ ಇಟ್ ಇಸ್. ಸತ್ತೋಗಿದೆ ಕಾಣುತ್ತೆ. ಬಟ್ ನೋಡಲ್ಲಿ ಫಸ್ಟ್ ಅದು ಒದ್ದಾಡ್ತಾ ಇದೆ. That one also. Yeah. You want to take this? ಇಲ್ಲ ಎಷ್ಟು ಪುಟ್ಟಕ್ಕಿದೆ ಅದು. Yeah. It's okay. ಬೇಡ, It's amazing, girl. ಇದ್ರೊಳಗೆ ಹುಳ ಇದ್ರೆ ನೋಡಿ ಬಡಿತೀನಿ. ಮುಟ್ಬಾರ್ದು. Yeah. I see a fish. ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಮೀನು ಹಿಡಿಯೋಕ್ಕೆ.
ಒಂದಷ್ಟು ಮಂದಿ ಕೊಟ್ಟು ಮತ್ತೆ ಹೋಗ್ತಾರೆ. ಯಾವಾಗ ಬರ್ತಾರಪ್ಪ ಇವರೆಲ್ಲ? ಜೋಕಲ್ಲಿ ಬಿಟ್ಟು ಇಳಿಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಬಟ್ ಎನಿ ಹೌ ವಿ ಹ್ಯಾವ್ ಟು ಲೀವ್. ಇವಾಗ 11 o'clockಗೆ ಚೆಕ್ಔಟ್ ಇದೆ. ಸೊ ಹೋಗಿ ರೂಮ್ಗೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಿದೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸಸ್ ಆರ್ ಸಬ್ಜೆಕ್ಟ್ ಟು ಚೇಂಜ್. ನಾವು ಹೋದಾಗ ಒಂದು ಪ್ರೈಸ್ ಇರುತ್ತೆ, ನೀವು ಬುಕ್ ಮಾಡ್ತಿರ್ಬೇಕಾದ್ರೆ ಬೇರೆ ಪ್ರೈಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಪ್ರೈಸ್ ಎಲ್ಲೂ ಫಾಲೋಔಟ್ ಮಾಡ್ತಿಲ್ಲ. ಓವರ್ ಆಲ್ ವೆರಿ 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 ನೈಸ್ ಎಕ್ಸ್ಪೀರಿಯನ್ಸ್. ಕೊಟ್ಟಿರೋ ಅಷ್ಟು ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ವಿ ರಿಯಲಿ ವಾಂಟೆಡ್ ಟು ಎಕ್ಸ್ಟೆಂಡ್, ಬಟ್ ಆಫೀಸ್ ಕೆಲಸ ಇರಬೇಕಲ್ಲ, ಅದಕ್ಕೋಸ್ಕರ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಹಾಗಾದರೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.